ಹಾಯ್ ನಮಸ್ತೆ, ಹೇಗಿದ್ದೀರಾ? ನೀಟ್ ಎಕ್ಸಾಮ್ ಮುಗೀತು. 2026ನೇ ಸಾಲಿನ ಮೆಡಿಕಲ್ ಕೋರ್ಸ್ಗಳಿಗೆ ಅಡ್ಮಿಷನ್ ಆಗೋರು, ಅಂದರೆ BAMS ಮತ್ತು BNOS ಕೋರ್ಸ್ಗಳಿಗೆ ಅಡ್ಮಿಷನ್ ಆಗೋರು ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಬೇಕು. ನಿಮಗೆಲ್ಲ ಗೊತ್ತಿರಲಿ, ನೀವು BNOS ಅಡ್ಮಿಷನ್ ಆಗಬೇಕು ಅಂದರೆ ನೀಟ್ ಅವಶ್ಯಕತೆ ಇಲ್ಲ. ನಿಮ್ಮ PUC ಮೇಲೆ ನೀವು ನೇರವಾಗಿ ಕಾಲೇಜುಗಳಿಗೆ ಅಡ್ಮಿಷನ್ ಆಗ್ಬೋದು. ಬಟ್ BAMS ಅಡ್ಮಿಷನ್ ಆಗಬೇಕು ಅಂತ ಇದ್ದರೆ ನಿಮಗೆ ಗೊತ್ತಿರಲಿ, ನೀಟ್ ಕಂಪಲ್ಸರಿ. ನೀಟ್ ರಿಸಲ್ಟ್ ಬಂದಾಗ ಕಟ್ ಆಫ್ ಮಾರ್ಕ್ಸ್, ನಿಮ್ಮ ಕೆಟಗರಿ ವೈಸ್ ಕಟ್ ಆಫ್ ಮಾರ್ಕ್ಸ್ ಎಷ್ಟು ಬಿಡ್ತಾರೆ ಅಷ್ಟು ಮಾರ್ಕ್ಸ್ ತಗೊಂಡು ನೀವು ಎಲಿಜಿಬಲ್ ಆದರೆ ಅಷ್ಟೇ ನೀವು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಪ್ರತಿ ವರ್ಷ ವಿದ್ಯಾರ್ಥಿಗಳು ಎಲಿಜಿಬಲ್ ಇದ್ದರೂ ಕೂಡ ಮಾಡುವಂಥ ಮಿಸ್ಟೇಕ್ ಏನಪ್ಪ ಅಂದರೆ ಆಪ್ಷನ್ಸ್ ಎಂಟ್ರಿ, ಅಂದರೆ ಕೌನ್ಸಿಲಿಂಗಲ್ಲಿ ಆಪ್ಷನ್ಸ್ ಎಂಟ್ರಿನ ತಪ್ಪಾಗಿ ಮಾಡಿ ಒಳ್ಳೆ ಕಾಲೇಜಲ್ಲಿ ಸಿಗುವ ಸೀಟನ್ನು ಕೂಡ ಕಳ್ಕೊಳ್ತಾರೆ. ಕೊನೆಗೆ ಲಾಸ್ಟ್ ಮೂಮೆಂಟಿಗೆ ಅಯ್ಯೋ ಸೀಟ್ ಸಿಗಲಿಲ್ಲಲ್ಲ ಅಂತ ಹೇಳ್ಬಿಟ್ಟು ಟೆನ್ಷನ್ ಮಾಡಿಕೊಂಡು ಒಬ್ಬೊಬ್ರು 1 ವರ್ಷನೇ ವೇಸ್ಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನೀವು ಕೌನ್ಸಿಲಿಂಗಿಂತ ಮುಂಚೆ ಮುಖ್ಯವಾಗಿ ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ, ನೀವುಗಳು ಯಾವ ಕಾಲೇಜಿಗೆ ಸೇರಬೇಕು ಅಂತಿದ್ದೀರಾ ಅಂತ ಹೇಳ್ಬಿಟ್ಟು ನೀವು ಮುಂಚೆನೇ ಲಿಸ್ಟ್ ಮಾಡ್ಕೋಬೇಕು. ಅಟ್ಲೀಸ್ಟ್ 4 to 5 ಕಾಲೇಜಸ್ನ ಲಿಸ್ಟ್ ಮಾಡ್ಕೋಬೇಕಾಗುತ್ತೆ. ಆಪ್ಷನ್ಸ್ ಎಂಟ್ರಿಯಲ್ಲಿ ನೀವು ಮಾಡುವಂತಹ ಆಪ್ಷನ್ಸ್ ಮೇಲೇ ನಿಮಗೆ ನಿಮ್ಮ ನೀಟ್ ರ್ಯಾಂಕ್ ಮತ್ತು ಕೆಟಗರಿ ಮೇಲೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಹಾಗಾಗಿ ನಿಮಗೆ ಏನಾದರೂ ಆಪ್ಷನ್ಸ್ ಎಂಟ್ರಿಲಿ ಏನಾದರೂ ಗೊಂದಲ ಇದ್ದರೆ, ಅಥವಾ ಹೇಗಪ್ಪ ಆಪ್ಷನ್ಸ್ ಮಾಡೋದು ಅಂತ ಹೇಳ್ಬಿಟ್ಟು ಸರಿಯಾದ ಮಾಹಿತಿ ಇಲ್ಲ ಅಂದರೆ ನೀವು ಟೆನ್ಷನ್ ಮಾಡ್ಕೋಬೇಡ್ರಿ. ಕೆಳ ಕಾಣ್ತಿರುವಂಥ ನಂಬರಿಗೆ ನಮ್ಮನ್ನು ಸಂಪರ್ಕಿಸ್ರಿ. ಕೌನ್ಸಿಲಿಂಗ್ನ ಸ್ಟಾರ್ಟಿಂಗಿಂದ ಹಿಡಿದು ನೀವು ಕಾಲೇಜ್ ಅಡ್ಮಿಷನ್ ಆಗೋರಿಗೆ ಕೂಡ ನಿಮಗೆ ಸರಿಯಾದ ಕಾಲೇಜ್ನ ಮಾಹಿತಿಯನ್ನು ಕೊಟ್ಟು ಯಾವ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಗ್ಬೋದು, ನಿಮ್ಮ ರ್ಯಾಂಕಿಗೆ ಅನುಗುಣವಾಗಿ ನಿಮ್ಮ ಕೆಟಗರಿ ವೈಸ್ ನಿಮಗೆ ಯಾವ ಕಾಲೇಜಲ್ಲಿ ಯಾವ ಕೋಟದಡಿಯಲ್ಲಿ ಸೀಟ್ ಸಿಗ್ಬೋದು ಅನ್ನುವಂಥ ಮಾಹಿತಿಯನ್ನು ಕೊಟ್ಟು ಅಡ್ಮಿಷನ್ ಆಗೋ ತನಕನೂ ಕೂಡ ನಿಮಗೆ ಎಲ್ಲ ರೀತಿಯಾದಂತಹ ಸಲಹೆಗಳನ್ನು ನಾವು ಕೊಡ್ತೇವೆ. ಹಾಗಾಗಿ ನಿಮಗೆ ಏನೇ ಮಾಹಿತಿ ಬೇಕಿದ್ದರೂ ಕೂಡ ಈ ಕೆಳ ಕಾಣ್ತಿರೋ ನಂಬರಿಗೆ ನಮ್ಮನ್ನು ಸಂಪರ್ಕಿಸಿರಿ. ಥ್ಯಾಂಕ್ ಯು.